ಪ್ರೆಸಿಡೆಂಟ್ ಎಸ್ಐನ ಪೊಲೀಸ್ ಹಿಡ್ಕೊಂಡು ಹೋಗ್ಬಿಟ್ಟಿದಾರಂತೆ. ಹೌದು. ಅಲ್ಲ ಪಾಪ ಅವ್ರು ಏನ್ ತಪ್ಪು ಮಾಡಿದ್ರು ಏನೋ ವಿವಾದ ನಡೀತಾ ಏನೋ ಹೊಡ್ಸಿರೋದು ಅಲ್ವಾ? ಅದು ಸ್ವಂತ ತಂಗಿ ಪ್ರೀತಿಸಿರೋ ಹುಡುಗನ ಮೇಲೇನೆ. ಇದಕ್ಕೆ ಶಿಕ್ಷೆ ಏನು ಅಂತ ಗೊತ್ತಾ? IPC ಸೆಕ್ಷನ್ 120B ಪನಿಷ್ಮೆಂಟ್ ಫಾರ್ ಕ್ರಿಮಿನಲ್ ಕಾನ್ಸ್ಪಿರಸಿ ಅಂಡ್ IPC ಸೆಕ್ಷನ್ 110 ಕಮಿಟ್ಮೆಂಟ್ ಆಫ್ ಇಲ್ಲಿಗಲ್ ಆಕ್ಟ್. ಇನ್ನು ನೀವೆಲ್ಲ ಜೀವನ ಪೂರ್ತಿ ಜೈಲಲ್ಲೇ ಕಾಲ ಕಳಿಬೇಕು. ಬಲವಂತವಾಗಿ ಬೇರೆ ಮಾಡಬೇಕು ಅನ್ಕೊಂಡ್ರ ಪ್ರೆಸಿಡೆಂಟ್? ವಯಸ್ಸಿಗೆ ಬಂದಿರೋ ಹುಡುಗ ಅಥವಾ ಹುಡುಗಿ ಆಗಿರ್ಬೋದು, ಸ್ವತಂತ್ರವಾಗಿ ತೀರ್ಮಾನ ತಗೊಂಡು ಜೀವನ ಮಾಡೋದಕ್ಕೆ ಅವಕಾಶ ಇದೆ ಈ ನಾಡಿನಲ್ಲಿ. ದ ರೈಟ್ ಆಫ್ ಚಾಯ್ಸ್ ಆಫ್ ಎನ್ ಅಡಲ್ಟ್ ಇನ್ ಚೂಸಿಂಗ್ ಎ ಮ್ಯಾನ್ ಟು ಹೂಮ್ ಶಿ ಗೆಟ್ಸ್ ಮ್ಯಾರಿಡ್. ಸೋಷಿಯಲ್ ವ್ಯಾಲ್ಯೂಸು, ಪ್ಯಾರೆಂಟಲ್ ಲವ್, ಮೊರಾಲಿಟೀಸ್ ಎಲ್ಲಾನು ಮುಖ್ಯನೇ, ನಾವು ಗೌರವಿಸಬೇಕು. ಆದ್ರೆ ಅದಕ್ಕಿಂತ ಮುಖ್ಯವಾದದ್ದು ಒಂದು ಇಂಡಿವಿಜುವಲ್ ಐಡೆಂಟಿಟಿಗಿರೋ ಪವರ್, ಅದು ಫ್ರೀಡಮ್. ಇದನ್ನ ನಾನು ಹೇಳ್ತಾ ಇಲ್ಲ, ನಮ್ಮ ಸುಪ್ರೀಂ ಕೋರ್ಟೇ ಹೇಳ್ತಿರೋದು. ಅಲ್ಲ ಪಾಪ ಅವ್ರು ಏನ್ ತಪ್ಪು ಮಾಡಿದ್ರು ಏನೋ ಒಳಗೆ ಏನ್ ನಡೀತಾಯ್ತೋ? ನಿಜ ಹೇಳಿ, ನೀವು ಹೆಣ್ಮಕ್ಳಿಗೆ ಏನ್ ಸಮಸ್ಯೆ ಆಗ್ತಿದೆ? ಯಾರನ್ನ ನೀವು ಎದುರಿಸ್ತಾ ಇರೋದು? ಏನಕ್ಕೋಸ್ಕರ ಎದುರಿಸ್ತಾ ಇದ್ದೀರಾ? ಈ ಗಂಡಸರೆಲ್ಲ ಕೆಟ್ಟವರು ಅಂತ ಭಾವಿಸಿ ಅವ್ರ ಎದೆ ಮೇಲೆ ನಿಂತ್ಕೊಂಡು ಶತ್ರುನ ಭೇದಿಸಿದ್ವಿ ಅನ್ಕೊಂಡು ನೀವು ಹೆಣ್ಮಕ್ಳ ರಾಜ್ಯ ಅನ್ಕೊಂಡಿದ್ದೀರಾ? ಅದೇನಾ? ಹೆಣ್ಮಕ್ಳು ಹೋರಾಟ ಈ ಮುಂಚೆನೂ ಇತ್ತು, ಆದ್ರೆ ಅದೆಲ್ಲ ಈ ರೀತಿ ಗಂಡಸರನ್ನ ತುಳಿಬೇಕು ಅನ್ನೋ ರೀತಿ ಇರಲಿಲ್ಲ. ಫೆಮಿನಿಸ್ಟ್ ಅನ್ನೋ ಹೆಸರನ್ನ ಯೂಸ್ ಮಾಡ್ಕೊಂಡಾಗ್ಲಿ ಅಥವಾ ದುಡ್ಡು ಕಾಸನ್ನ ಕೊಟ್ಟಾಗ್ಲಿ ಇರಲಿಲ್ಲ. ಸ್ವಾಭಿಮಾನಿ ಹೆಣ್ಮಕ್ಳ ಹೋರಾಟ ಆಗಿತ್ತು ಅದು. ಸರಿನೇ, ಹೆಣ್ಮಕ್ಳು ವಿರುದ್ಧ ನಡೀತಾ ಇರುವಂತ ಅಕ್ರಮಗಳು, ಶೋಷಣೆ ಇವತ್ತಿಗೂ ಜಾಸ್ತಿನೇ. ಆದ್ರೆ ನೀವೆಲ್ಲ ಒಂದು ಅರ್ಥ ಮಾಡ್ಕೋಬೇಕು, ಇಂಥ ಸಮಸ್ಯೆಗೆ ಬಲಿ ಆಗ್ತಾ ಇರೋದು ಆ ಊರಿನ ಒಳ್ಳೆ ಗಂಡಸರು ಸಹ ಸೇರಿ. ಸೊ ಯು ಬ್ಲೇಮ್ ದ ಪರ್ಸನ್, ನಾಟ್ ದ ಜೆಂಡರ್. ಹೆಣ್ಮಕ್ಳು ಒಗ್ಗಟ್ಟಾಗಿರ್ಬೇಕು, ಒಟ್ಟಾಗಿ ಸೇರಿ ಹೋರಾಟ ಮಾಡಬೇಕು, ಎಲ್ಲವೂ ಇರಬೇಕು. ಆದ್ರೆ ಅದು ತನ್ನ ಗಂಡಂದಿರ ವಿರುದ್ಧವಾಗಿ ಆಗಿರಬಾರ್ದು, ಅವರ ಸಮವಾಗಿ ಆಗಿರ್ಬೇಕು. ನೀನಿಲ್ಲಿ ಬಾ ಬಾ. ಅಯ್ಯೋ, ಹಲ್ಲಿಲ್ದೇ ಇರೋ ಒಂದು ಗಂಡು ಸಿಂಹ. ಇಡೀ ಊರಿನ ಜನ ಎಲ್ಲ ನೋಡೋ ರೀತಿ ನಿನ್ನ ಹೆಂಡತಿ ಜೊತೆನೆ ಪಬ್ಲಿಕ್ ಅಲ್ಲಿ ಗಲಾಟೆ ಮಾಡ್ಕೊಂಡ್ರೆ ನಿನ್ಗೇನ್ ಸಿಗುತ್ತೆ? ಇಲ್ಲಿವರೆಗೂ ಈ ಊರಲ್ಲಿರೋ ಗಂಡಸರನ್ನೆಲ್ಲ ಯಾಮಾರಿಸ್ಕೊಂಡಿದ್ಯಾ ನೀನು ಪೆದ್ದನ್ ಮಗನೇ? ತಿರುಗಿಸೋ ಮೀಸೆನಾ, ಎದೆ ಸೆಟದು ನಿಂತ್ಕೊಳ. ಸಮಸ್ಯೆನ ಪರಿಹರಿಸೋದ್ ಬಿಟ್ಟು ಗಂಡು ಜಾತಿಗೆ ಅವಮಾನ ಇಂತವ್ರು. ಈ ಬೇಡದೇ ಇರೋ ಈಗೋ, ಕಾಂಪ್ಲೆಕ್ಸ್, ಅದು ಒಳ್ಳೇದಕ್ಕಲ್ಲ. ಹುಡುಗ ಆಗಿರ್ಬೋದು, ಹುಡುಗಿ ಆಗಿರ್ಬೋದು, ಹೊಂದ್ಕೊಂಡು ಹೋಗೋದು, ಸಹನೆಯಿಂದಿರೋದು ಅನ್ನೋದು ಒಂದು ಗಂಡ ಹೆಂಡತಿಗೆ ಬೇಕಾಗಿರುವಂತ ಅಮೂಲ್ಯವಾದಂತ ವ್ಯಕ್ತಿತ್ವ. ಈ ಸೃಷ್ಟಿಲೇ ಬಹಳ ಅದ್ಭುತವಾದಂತ ಸೃಷ್ಟಿ ಅಂದ್ರೆ ಒಂದು ಹುಡುಗ, ಒಂದು ಹುಡುಗಿ. ಅದರಲ್ಲಿ ಯಾರು ಮೇಲೂ ಅಲ್ಲ, ಮತ್ತೊಬ್ರು ಯಾರು ಕೀಳೂ ಅಲ್ಲ. ಒಂದು ಹೆಣ್ಣು ಮಾಡೋಂಥ ಎಷ್ಟೋ ಕೆಲಸಗಳನ್ನ ಒಬ್ಬ ಗಂಡಸು ಮಾಡೋದಕ್ಕೆ ಸಾಧ್ಯ ಇಲ್ಲ. ಅದೇ ರೀತಿ ಒಂದು ಗಂಡು ಮಾಡೋ ಎಷ್ಟೋ ಕೆಲಸಗಳನ್ನ ಒಂದು ಹೆಣ್ಣು ಮಾಡೋಕ್ ಸಾಧ್ಯ ಇಲ್ಲ. ಎರಡೂ ಕಡೆ ಇದೆ ಒಳ್ಳೆ ಗುಣಗಳು, ಕೆಟ್ಟ ಗುಣಗಳು, ಸುಖ ದುಃಖಗಳು. ಇದನ್ನೆಲ್ಲ ಅರ್ಥ ಮಾಡಿಕೊಂಡು ಯಾವಾಗ್ಲೂ ಪ್ರೀತಿಯಿಂದ, ಮರ್ಯಾದೆಯಿಂದ ಇರಬೇಕು ನಮ್ಮ ಜೀವನ. ಮಾತಾಡು. ಹಲೋ ಪ್ರೆಸಿಡೆಂಟ್, ನಾನು ಸಂತೆಮಾಳೆಯಿಂದ ಮಾತಾಡ್ತಾ ಇದ್ದೀನಿ. ಇಲ್ಲಿ ತೊಂದರೆ ಆಗಿದೆ. ಪುಟ್ ಇನ್ ದ ಸ್ಪೀಕರ್ ಫೋನ್. ಆಮೇಲೆ ಇಲ್ಲಿ ಭೈರವ ಮತ್ತೆ ಅವನ ಕಡೆ ಹುಡುಗರು ಬಂದಿದ್ದಾರೆ. ಸಾರಾ ಅಂಗಡಿ ಓಪನ್ ಮಾಡೋದಕ್ಕೆ ಸರಕು ತರ್ತಾ ಇದ್ದಾರೆ ಅನ್ಸುತ್ತೆ. ಪ್ರೆಸಿಡೆಂಟ್, ಎಲ್ಲ ನಮ್ ಕೈ ಮೀರಿ ಹೋಗ್ತಾ ಇದೆ. ಇಲ್ಲಿ ಅವರು ತುಂಬಾ ಜನ ಇದ್ದಾರೆ, ಚಿಕ್ಕ ಮಕ್ಳನ್ನೆಲ್ಲ ಕೆಲ್ಸಕ್ಕೆ ತಗೊಂಡಿದ್ದಾರೆ. ಪ್ರೆಸಿಡೆಂಟ್, ಇವಾಗ ನೀವ್ ಏನಾದ್ರೂ ಮಾಡ್ಲೇಬೇಕು. ಅದನ್ನ ಹಾಗೆ ಬಿಡ. ನೀವ್ ಯಾಕೆ ಏನು ಮಾತಾಡ್ತಾ ಇಲ್ಲ? ಯೋಚನೆ ಮಾಡೋದಕ್ಕೂ ಇಲ್ಲಿ ಟೈಮ್ ಇಲ್ಲ. ಬೇಗ ನಾವೇನಾದ್ರೂ ಮಾಡ್ಲೇಬೇಕು. ಪ್ರೆಸಿಡೆಂಟ್, ಹಲೋ. ನೀವೆಲ್ಲ ಯಾಕೆ ಈ ರೀತಿ ಭಯ ಪಡ್ತಿದ್ದೀರಾ? ನೀವಿಬ್ರು ಒಂದಾದ್ರೆ ಇಡೀ ಊರೇ ಒಂದಾಗುತ್ತೆ. ಈ ಊರೇ ಒಂದಾದ್ಮೇಲೆ ನಿಮ್ಮನ್ನ ಯಾರೂ ಸೋಲ್ಸೋದಕ್ಕಾಗಲ್ಲ. ಭೈರವ ಬಂದ್ರೂ ಆಗಲ್ಲ. ಏನು ಎಲ್ಲ ಒಟ್ಟಿಗೆ ಬಂದ್ಬಿಟ್ಟಿದ್ದೀರಾ? ಏನು ವ್ಯಾಪಾರ ಆಗಲ್ಲ ಅಂತಿದ್ದಲ್ಲ? ಎಷ್ಟು ಜನ ಬಂದಿದ್ದಾರೆ ನೋಡು, ತೆಗೆದುಕೊಡು. ಆದರೆ ಸಾಲ ಎಲ್ಲ ಕೊಡೋದಿಲ್ಲ, ಕೊಡಬೇಕಾಗಿರೋ ಕಾಸನ್ನ ಆಗಾಗ್ಲೇ ಕೊಟ್ಬಿಡ್ಬೇಕು. ನಿಮ್ಮ ಅಪ್ಪ ಇಟ್ಟಿದ್ದೆ ಓಡ್ಲಿಲ್ಲ, ಇವಾಗ ನೀನು ಏನೋ ನೋಡ್ದೇನಾ?
ಮುಂದೆ ಇರೋ ಗಂಡಸರಿಗೆ ಅಷ್ಟಿಲ್ಲ, ಹೆಣ್ಮಕ್ಳಿಗೆನೆ ಗಾಂಚಲಿ ಜಾಸ್ತಿ. ಹೊಡೆದ್ ಸಾಯಿಸ್ರ ಎಲ್ಲಾರನು. ಅಯ್ಯೋ ಏನೋ ಮಾಡ್ದೆ ನೀನು. ಇರಿ, ನೀವೆಲ್ಲ ಇಲ್ಲೇ ಇರಿ. ಸರ್, ನೀವು ಆರ್ಡರ್ ಕೊಟ್ರೆ ನಾವಿದಕ್ಕೆ ತಲೆ ಹಾಕೋ ಅಗತ್ಯ ಇಲ್ಲ. ಈಗ ಅರೆಸ್ಟ್ ಮಾಡಿ. ಇವನ್ನ ಗಾಡಿ ಹಚ್ಚಿ ಎಲ್ಲಾರನ್ನೂ ಒಳಗಾಕಿ. ಇಲ್ಲೆಲ್ಲಾ ವಿಷಯನೂ ಸರಿಯಾಗಿ ಮುಗೀತಲ್ವಾ? ಇನ್ಮೇಲೆ ಎಷ್ಟು ಬೇಗ ಆಗುತ್ತೋ ಅಷ್ಟು ಬೇಗ ಇವಳನ್ನ ಕರ್ಕೊಂಡು ಮನೆಗೆ ಬಾ. ನಿಮ್ಮಮ್ಮ ಕಾಯ್ತಾ ಇದ್ದಾಳೆ. ಅಪ್ಪನ ಅವನು ಹೇಳ್ದಾಗೆ ನಾನು ಇವನ ಅಪ್ಪನೇ. ಇಲ್ಲಿರೋ ಎಲ್ಲರೂ ಕೆಲಸ ಮಾಡ್ತವ್ರೆ, ಹಿಡ್ಕೊಳ್ಳಿದ್ದೀನ. ವಾ, ಕೆಲಸ ಮಾಡ್ರಯ್ಯ. ಓಕೆ ಓಕೆ.
ಅದೆಲ್ಲ ಬಿಡಿ, ನಾನು ನೋಡ್ಕೊಳ್ತೀನಿ. ಅಪ್ಪನು ಕೊಡು.